ಅಂದರೆ ಇವತ್ತು 12 ಗಂಟೆಗೆ ನಮ್ಮ ಅಣ್ಣದ ಬರ್ಡೇ ಐತೆ. ಸೊ ಇವಾಗ ಅವ್ರದ್ದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ. ಸೊ ಗಾಯ್ಸ್ ಇವಾಗ ಏನೇನು ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ಲ. ಅಮೇರಿಕಾ ಇವರು ಇವತ್ತೇ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ ನಮ್ಮ ಫೇಸ್ನ. ಕ್ಯಾಮ್ರಾ ಬರ್ಲಿ ಫೋಕಸ್ ಬರ್ಲಿ ಅಂತಾರ ಬಾರಿ ಅಲ್ಕಿಸ್ಕೊಂಡ್ರೆ ವಿಶ್ ಯು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಡ್ಡಿ ದೋಸ್ತ್ ಬಗ್ಗೆ ಏನು ಹೇಳಿದಳು ದೊಡ್ಡ ವೇಸ್ಟ್ ನನ್ನ ಮಗ ಅಷ್ಟೇ ಹೋಗು ಸುಮ್ಮನೆ ಹೇಳಿದ್ರೆ ತುಂಬ ಹೇಳಿಲ್ಲ ನಾನು ಅವನಿಂದ ಇವತ್ತು ಬದುಕಿದ್ದೀನಿ ಅಂದರೆ ಅವನಿಂದನೇ ಕನ್ನಡ ಅದು ಯಾವಾಗ ಸಾಯೋ ತನಕ ಇರುತ್ತೆ. ಸೊ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಿಡ್ ನೈಟಲ್ಲಿ. ಸೊ ಇವಾಗ ಟೈಮ್ ಬಂದು ಇಷ್ಟು 11 o'clock ಆಗಿದೆ ಇವಾಗ ಟೈಮ್ ಬಂದು. ಸೊ ಇವಾಗ ಇಷ್ಟೊತ್ತೆಂತಕ್ಕೆ ಎದ್ದಿದ್ದೀವಿ ಅಂದರೆ ಇವತ್ತು 12 ಗಂಟೆಗೆ ನಮ್ಮ ಅಣ್ಣದ ಬರ್ಡೇ ಐತೆ. ಸೊ ಇವಾಗ ಅವ್ರದ್ದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದಿಟ್ಟಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ತರ್ತಾವ್ರೆ 3 ಜನ. ಇವಾಗ ಎಷ್ಟೊತ್ತು ರೆಡಿ ಮಾಡಿದ್ದಾರೆ ಇದ್ರನ್ನ. ಸೊ ಗಾಯ್ಸ್ ಇವಾಗೆಲ್ಲ ನಿಮಗೆ ನಾನು ನಮ್ಮಣ್ಣ ಇನ್ನೊಬ್ಬರು ಕಿರಣ್ ಇದ್ದಾರೆ, ಅವರು ನಾನು ಹೋಗ್ಬಿಟ್ಟು ಕೇಕ್ ತಂದಿದ್ದು. ಸೊ ಗಾಯ್ಸ್ ಇವಾಗ ಎಲ್ಲ ಸೆಟಪ್ ಗಿಟಪ್ ಎಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿಗಂಟ ನೋಡ್ತಾಯಿರಿ. ಮತ್ತು ಪಟಾಕಿ ಗಿಟಾಕಿ ಎಲ್ಲ ತರ್ತೀವಿ, ನೋಡ್ತಾಯಿರಿ ಗಾಯ್ಸ್. ಅಲ್ಲಿಗಂಟ ವೆಯ್ಟ್ ಮಾಡ್ತಾಯಿರಿ. ಸೊ ಗಾಯ್ಸ್ ಇವಾಗ ಏನೇನು ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ಲ. ಸೊ ಇದು ನಾವು ಸಡನ್ ಪ್ಲ್ಯಾನ್ ಮಾಡ್ತಿರೋದು. ನಮ್ಮದು ಡಿಸೈನ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಸೊ ನಾವು ಅರ್ಧ ಗಂಟೆ ಇದೆ. ಸೊ ನೋಡಿ ಅರ್ಧ ಆಗಿದೆ ಇವಾಗ ಅಷ್ಟೇ. ಅದ್ರ ಕೆಳಗಡೆ ಇನ್ನೊಂದು ಬರ್ತಡೇ ಒಂದು ಹಾಕ್ಬಿಟ್ಟು ಮುಗೀತು ಗೈಸ್ ಅಲ್ಲಿ ಡಿಸೈನು ಡೆಕೋರೇಷನ್ನು. ಅಂದರೆ ಜಾಸ್ತಿ ಏನೂ ಮಾಡಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು. ಸೊ ಬನ್ನಿ. ಹಾಂ ಏನು ಸೊ ಗೈಸ್ ಇವಾಗೆಲ್ಲ ನಮ್ಮ ಮನೇಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರೆ. ನಾನು ಇವರು ಮತ್ತು ಇವರು ಯಾರು ಕೆಳಗೆ ಹೋಗ್ತಾ ಇಲ್ಲ. ಅಲ್ಲಿ ನೋಡಿ ಗೈಸ್ ಇವರು ರಾಟ್ವಿಲ್ಲರು ಅವ್ರ ಗಾಡಿ ಹೋಗ್ತಿದ್ರು, ಅವ್ರಿಗೆ ಕಣ್ಣು ಹಿಡಿತವ್ರೆ, ಬೈಕ್ ಬುಗ್ಲಿತೈತೆ. ಸೊ ಗೈಸ್ ಇವಾಗ ಇನ್ನೊಂದು ಸ್ವಲ್ಪ ಇದೆ. ಮತ್ತು ನಮ್ಮ ಅಣ್ಣ ಅವರ ಫ್ರೆಂಡು ಇಬ್ಬರು ಬಂದಿದ್ದಾರೆ ನೋಡಿ. ಇದು ಬರ್ತಡೇ ಒಂದು ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಅಷ್ಟೇ ಎಲ್ಲ ಮುಗೀತು. ಅಂದರೆ ನಮ್ಮದೇನು ಜಾಸ್ತಿ ಬಜೆಟಲ್ಲಿಲ್ಲ, ಬಜೆಟ್ ಫ್ರೆಂಡ್ಲಿಯಲ್ಲಿ ಮಾಡ್ತಾ ಇರೋದು. ಸೊ ಬನ್ನಿ ಗೈಸ್ ಹೋಗೋಣ. ನೆಕ್ಸ್ಟು ಯಾರಾದ್ರು ಬರ್ಡೇ ಇತ್ತಂದರೆ ನೆಕ್ಸ್ಟ್ ವರ್ಷ ನಮ್ಮ ಅಣ್ಣದು ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಬನ್ನಿ ಗೈಸ್, ನಿಮಗೆಲ್ಲ ಆಮೇಲೆ ಸಿಗ್ತೀನಿ. ಸೊ ಗಾಯ್ಸ್ ಇವಾಗ ಜಸ್ಟ್ ಎಲ್ಲ ಮುಗೀತು. ನಮ್ಮ ಅಕ್ಕ ಅವರು ಅಮೇರಿಕಾ ಇವರು ಇವತ್ತೇ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ ನಮ್ಮ ಫೇಸ್ನ. ಇವತ್ತೇ ಫಸ್ಟ್ ಟೈಮ್ ರಿಲೀಸ್ ಮಾಡ್ತಾ ಇರೋದು ಫೇಸ್ನ. ಮಾಡಿಲ್ಲ, ಅವಾಗ ಕ್ಲಿಯರಾಗಿ ತೋರಿಸಿಲ್ಲ. ಸೊ ಗೈಸ್ ನಮ್ಮ ಅಜ್ಜಿ ನಮ್ಮಣ್ಣ ಅವ್ರು ನೋಡಿ ನಮ್ಮ ಮಾವ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಮಾವ ನೋಡಿ ಗೈಸ್. ಏನಾದ್ರೆ ಹೇಳಿ ಮಮ್. ಕ್ಯಾಮ್ರಾ ಬರ್ಲಿ ಫೋಕಸ್ ಬರ್ಲಿ ಅಂತಾರ ಬಾರಿ
ಭಿಕ್ಷೆ Semi- ಅಮ್ಮ ಅವ್ರ ಹತ್ರ ಹೋಗ ಫಸ್ಟ್ ಅಮ್ಮ ಅವ್ರ ಹತ್ರ ಹೋಗೋಣ. ಅಮ್ಮ ಕಿಶನ್ ಅವನ ಬಗ್ಗೆ ಏನಾದ್ರು ಹೇಳಮ್ಮ. ಇವರೇ ಬರ್ತಾರೆ. ವಿಶ್ ಯು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಮೊಮ್ಮಗಂದು ಇವತ್ತು ಬರ್ತಾನೆ ಇತ್ತಪ್ಪ ನನ್ನ ಮೊಮ್ಮಗಂದು. ಮತ್ತೇನಮ್ಮ ನನ್ನ ಮೊಮ್ಮಕ್ಕಳೆಲ್ಲರೂ ಇಡೇ ಮಾಡ್ಕೊಂಡ್ರು. ನನ್ನ ಮೊಮ್ಮಕ್ಕಳೆಲ್ಲರೂ ಅಂದ್ವಿ. ಗಂಜಲ್ಲ ಮೊಮ್ಮಗ ಬರ್ತಾನೆ ದೊಡ್ಡ ಮೊಮ್ಮಗಂದು. ಯೋಚನೆ ಮಾಡಿ ಹೇಳಮ್ಮ. ಅಲ್ಲಿ ಹೋಗ್ಬಿಡ್ತೀನಿ, ಅಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ಬಿಡ್ತೀನಿ. ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ ಕೇಳ. ಬ್ರೋ 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 ಹೇಗಿದ್ದೀರಾ? ಈ ಕಡೆ ಬನ್ನಿ, ನಿಮ್ಮ ಫೇಸ್ ಕಾಣ್ತಾ ಇಲ್ಲ ಬ್ರೋ. ಸೊ ಗೈಸ್, ಇವರು ನಮ್ಮ ಅಣ್ಣವ್ರು ಹಳೆ ಚಡ್ಡಿ ದೋಸ್ತು. ಇವರು ಇವಾಗ ಡೆಲ್ಲಿ ದೋಸ್ತ್ ಅಂತ ಗೈಸ್. ಇವರು ನಿಮ್ಮ ಹೆಸರು ಬ್ರೋ? ಕೆವಿನ್. ಇವರು ವಿನೋದ್. ನಿಮ್ಮ ಫುಲ್ ಹೆಸರು? ವೇಣುಗೋಕುಲ್. ಕಿಶನ್ನ ಬಗ್ಗೆ ಏನಾದರೂ ಹೇಳಿ. ಹೇಳಿ ಬ್ರೋ. ವೇಸ್ಟ್ ಅವನು. ನಿಮ್ಮ ಚಡ್ಡಿ ದೋಸ್ತ್ ಬಗ್ಗೆ. ಏನು ಹೇಳು? ದೊಡ್ಡ ವೇಸ್ಟ್ ನನ್ನ ಮಗ. ಅಷ್ಟೇ, ಹೋಗು ಸುಮ್ಮನೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಯ್ತು ಬಿಡು. ಕೆಲಸ ಮುಗೀತು. ನೀವು ಹೇಳಿ ಬ್ರೋ, ನಿಮ್ಮ ಡೆಲ್ಲಿ ದೋಸ್ತ್ ಬಗ್ಗೆ. ಹೇಳಿದ್ರೆ ತುಂಬ ಹೇಳಿದೆ ನಾನು. ಅವನಿಂದ ಇವತ್ತು ಬದುಕಿದ್ದೀನಿ ಅಂದರೆ ಅವನಿಂದನೇ ಕಾರಣ. ಅದು ಯಾವಾಗ ಸಾಯೋ ತನಕ ಇರುತ್ತೆ. ಹಾಂ, ಹೆಂಗೆ ಇರಲಿ ಬ್ರೋ ನಿಮ್ಮ ಬಾಂಡಿಂಗು? ಡೆಲ್ಲಿ ಹೆಂಗ ಹೋಗಿ ಮೀಟ್ ಆದ್ವಿ. ಹಾಂ, ಆ ಕಡೆ ಅವ್ನ ರೂಮ್ ಮುಂದೆ, ನನ್ನ ರೂಮ್ ಈ ಕಡೆ. ಸಿಂಗಲ್ ರೂಮು, ಡಬಲ್ ಬೆಡ್ ರೂಮು. ಹಂಗೆ ಮೀಟ್ ಆದ್ವಿ, ಪರಿಚಯ ಆದ್ವಿ. ಎಲ್ಲೋದ್ರೂ ನಾವು ಒಂಥರ ಜಿಗಿರಿ ದೋಸ್ತರ. ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಅಲ್ಲಿ ಅವ್ರು ಇವರು ಹಿಂದಿಯವ್ರಿಗೆ ಕನ್ನಡದ ಬೈಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ವಿ. ಅದಾದ್ಮೇಲೆ ನಾನು ಬಂದೆ ವಾಪಸ್ಸು, ಅವನಲ್ಲೇ ಉಳ್ಕೊಂಡೆ ಅಷ್ಟೇ. ನೀವು ಯಾವಾಗ ಬಂದ್ರಿ? ನಾ ಬಂದು 2 ವರ್ಷ ಆಯಿತು. 2 ವರ್ಷ ಆಯ್ತಾ? ಓಕೆ. ನೀವೇನಾದರೂ ಹೇಳಿ. ನೀವು ಬಿಡಿ, ನೀವು ಪಾಸಿಟಿವ್ ಹೇಳಲ್ಲ, ನೆಗೆಟಿವ್ ಹೇಳ್ತೀರಾ. ಸರಿ, ಒಳಗೆ ಹೋಗ್ಬಿಡ್ತೀನಿ. ಬಾಯ್ ಅಂದ್ಬಿಡಿ, ಆಮೇಲೆ ನೀವು ಸಿಗಲ್ಲ. ಬಾಯ್, ಸಿಗೋಣ. ಒಳ್ಳೆದಾಗಲಿ ನಿಮಗೆ. ಥ್ಯಾಂಕ್ ಯು ಬ್ರೋ. ಬೆಳೀಲಿ. ಸೊ ಗೈಸ್, ಇವಾಗ ಜಸ್ಟ್ ಎಲ್ಲರೂ ಹೋದರು. ಸೊ ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ. 10 ಗಂಟೆ ಕಾಯ್ತಾಯಿರಿ. ಸೊ ಗೈಸ್, ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ನೈಟೆಲ್ಲ ಫುಲ್ ನಿದ್ದೆ ಇದ್ದಿದ್ದಿಲ್ಲ ಅಂದ್ಬಿಟ್ಟು ಇವಾಗ ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಜಸ್ಟ್ ಎದ್ದೆ. ಇವಾಗ ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ರೆಡಿಯಾಗಿದ್ದೀನಿ. ಸೊ ಗೈಸ್, ಇವಾಗ ಎಲ್ಲರೂ ಮನೇಲಿ ವೆಯ್ಟ್ ಮಾಡ್ತವ್ರೆ ಕೇಕ್ ಕಟ್ಟಿಂಗ್ಗೆ. ನಮ್ಮ ಅಣ್ಣ ಅವ್ರದ್ದು. ಬಂದೆ. ನಮ್ಮ ಅಜ್ಜನ ಕರ್ಕೊಂಬರಕ್ಕೆ ಹೋಗಿದ್ದೆ ನಾನು. ಅಲ್ಲಿದ್ದಾರೆ ನಮ್ಮ ಅಜ್ಜಿ. ಇವ್ರನ್ನ ಪಾಪ ಇಟ್ಕೊಂಡು ಕರ್ಕೊಂಬರಕ್ಕೆ ಹೋಗಿದ್ದೆ. ಹೋಗು ಬಿಡು, ಇದು ಇಟ್ಕೊಳ್ತೀನಿ ಹೋಗಿ ನಾನು. ಹೋಗು. ಸೊ ಅದು ಕರ್ಕೊಂಬರಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯಿತು. ಸೊ ಈಗ ನನಗೋಸ್ಕರ ಎಲ್ಲ ವೆಯ್ಟಿಂಗು. ಎಲ್ಲ ಮನೆಯವರೆಲ್ಲ ಫುಲ್ಲು ನನಗೋಸ್ಕರನೇ ವೆಯ್ಟಿಂಗು. ಬನ್ನಿ ಹೋಗೋಣ. ಎಲ್ಲರೂ ಕಾಯ್ತವ್ರೆ ನನಗೋಸ್ಕರ. ಎಲ್ಲರೂ ಕಾಯ್ತವ್ರೆ ಕೇಕ್ ಕಟ್ಟಿಂಗ್ಗೆ. ಅದೇ ನಾವು ಮಿಡ್ನೈಟಲ್ಲೇ 2 ಕೇಕ್ ತಂದಿದ್ದು ನಮ್ಮ ಮನೆಗೆ. ಅದ್ರ ಕೇಕ್ ನೋಡ್ಬಿಟ್ಟೇ ಇಷ್ಟ ಆಗಿಲ್ಲ. ಅದು ಪಿಕ್ ಹಾಕಿದ್ದೀವಿ ನೋಡಿ. ಆ ಕೇಕ್ ನೋಡ್ಬಿಟ್ಟೇ ನಮ್ಮ ಮನೆಗೆ ಫುಲ್ ಸಖತ್ ಇಷ್ಟ ಆಗ್ಬಿಟ್ಟು ಕಟ್ ಮಾಡೋಕ್ಕೆ ಮನಸ್ಸಿಲ್ಲ. ಇವಾಗಲೂ ಕಟ್ ಮಾಡಲ್ಲ ಅಂತ ಹೇಳ್ತಿದ್ರು, ಆದರೂ ಕಟ್ ಮಾಡಿಸ್ತಾಯಿದ್ದೀವಿ. ಬನ್ನಿ. ಅದ್ರ ಇವಾಗ ಕತ್ಲಿದೆ. ನಮ್ಮ ಅಜ್ಜಿ ಹೋಗ್ತಾ ಇದ್ದಾರೆ. ಇವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ ನಾನು. ಬನ್ನಿ ಗೈಸ್, ಆಮೇಲೆ
ಎಲ್ಲರೂ ನಮಗೆ ವೇಟಿಂಗು. ಅರ್ಧ ಗಂಟೆಯಿಂದ ಕಾಯ್ತವ್ರೆ. ಕೇಕ್ ಇಟ್ಬಿಟ್ಟು ಅರ್ಧ ಗಂಟೆಯಿಂದ ಕಾಯ್ತಾನೇ ಅವ್ರೆ. ಹುಷಾರಮ್ಮ. ಅರ್ಧ ಗಂಟೆಯಿಂದ ಮುನ್ನೇ ಕಾಯ್ಕೊಂಡವ್ರೆ. ಇವಾಗ ಹೋಗಿದ ತಕ್ಷಣ ಕೇಕ್ ಕಟ್ಟಿಂಗು ಆಗುತ್ತೆ. ಬನ್ನಿ ಬಂದ್ರಿ ಮನೆಗೆ. ಬನ್ನಿ. ಹಾಂ ಗೈಸ್, ನಮ್ಮ ಮನೇಲಿ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಬನ್ನಿ ಸೌಂಡ್ ಒಳಗಡೆ. ಸೊ ಗೈಸ್, ಇವಾಗ ಜಸ್ಟ್ ಬಂದೆ. ಈ ಕೇಕ್ನ ನೋಡಿ ಎಲ್ಲರೂ ಅವ್ರಿಗೆ ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅಷ್ಟು ಇಷ್ಟ ಆಗೈತಂತೆ ರೀ. ಇಷ್ಟ ಸೊ ಗೈಸ್, ಇವಾಗೆಲ್ಲ ಫೋಟೋ ಶೂಟು ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ನಡೀತೈತೆ ನೋಡಿ. ಕೇಕ್ ಕಟ್ಟಿಂಗು ಮತ್ತು ತಿನ್ಸೋದು ಎಲ್ಲ ಮಾಡ್ತವ್ರೆ. ಎಲ್ಲ ಕುಂತಿದ್ದಾರೆ. ಇಲ್ಲ ಹೋಗಿಲ್ಲ, ಸ್ವಂತಮ್ಮ ಹೋಗಿಲ್ಲ. ಯಾವಾಗ ಐ ಸ್ವೀಟ್ ತಿನ್ಸ್ಬೇಡ. ಮಾಡ್ತಾ ಇದ್ದೀವಿ ಇವಾಗ. ಇವತ್ತು ನೈಟ್ ಕೇಕ್ ಹೆಂಗೈತೆ ಮಮ್ಮಿ? ಚೆನ್ನಾಗೈತಪ್ಪ. ಚೆನ್ನಾಗೈತಾ? ಕೇಕ್ ಹೆಂಗೈತಿ ಸಣ್ಣ? ಆಚೆ ಇದೇ ಕೇಕು. ಇವಾಗೆಲ್ಲ ಕೇಕ್ ಡಿಸ್ಟ್ರಿಬ್ಯೂಷನ್ನು. ಎಲ್ಲರೂ ಕೇಕ್ ತಿಂತವ್ರೆ. ಫಸ್ಟು ನಾವು ಅಪ್ಪ ತಿಂತವ್ರೆ. ಕಿಶನ್ನ ಬಾಯಿಲಿ ಹೇಳ್ತೀನಿ ಕೇಳಿಸಲ್ಲ. ಅನಿಸ್ತು ಅಂತ ನಿಮ್ಮ ಬರ್ಡೇ ಹಿಂಗೆ ಅನಿಸ್ತದೆ. ವಾಟ್ಸ್ ಹೌ ಡಿಡ್ ಯು ಫೀಲ್ ಎಸ್ಟರ್ಡೇ ಟುಡೇ ನೈಟ್? Did you surprised? Bro, Kishanna, did you surprised? Yes, I was surprised. And unconditional love. Okay. ಐ ಬಸ್ಸಮ್ಮ ಏನಾದರೂ ಹೇಳು. ಅದು ನಿನ್ನೇನೆ ಹೇಳಿ, ಬೆಳಗ್ಗೆನೇ ಹೇಳು. ಮುಂದಕ್ಕೆ ಏನಾದರೂ ಹೇಳು. ಇವರು ನಮ್ಮ ಮಾವ ಅವರು. ಇವರು ಅವ್ರು ನೋಡಿ ದೊಡ್ಡ ಪೀಸು. ಚಂದ್ರಿಕಾ ಇವಾಗೆಲ್ಲ ಕೇಕ್ ತಿಂತವ್ರು. ಎಲ್ಲ ಬ್ಯುಸಿ ಆಗಿದ್ದಾರೆ. ಯಾರು ಹೇಳು ತೋಡ ಏನು ಮಾತಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಅವಾಗಿಂದ ಎಲ್ಲೇ ಕುಂತಿದ್ದೀನಿ. ಒಬ್ಬರು ತಂದು ಕೊಡ್ತಾ ಇಲ್ಲ ಕೇಕ್ನ. ಕೊಡು. ರೆಕ್ಕೆಯ ಕುದುರೆಯೇರಿ ಬರುವ ಅಪ್ಪನು ಬೇಡ. ಅವಾಗಿಂದ ಕುಂತಿದ್ದೀನಿ. ಒಬ್ರು ಬಂದು ಕೊಟ್ಟಿಲ್ಲ. ಇನ್ನೊಬ್ರು ಮಿಸ್ಸಿಂಗು. ನಮ್ಮನ್ನ ಕೆಳಗಡೆ ಜಿಮ್ಗೆ ಹೋಗಿ ಇವಾಗ ಬಂದಿದ್ದಾರೆ. ಇವಾಗ ಬಂದಿದ್ದಾರೆ. ತಿನ್ಸಿ
ಇವರು ನಮ್ಮ ಮಾವ ಅವು ಒಬ್ಬೊಬ್ಬರೇ ತಿಂತವನಿ, ಒಂದು ತಿನ್ಸಿದಿಲ್ಲ ಏನಿಲ್ಲ. ಮಚ್ಚ ಅಂತೆ ಮಚ್ಚ, ಯಾವ ಸಿನಿಮಾಗೆ ಇಲ್ದಿರೋ ಮಚ್ಚ ಅವರು. ನಾವು ಅಪ್ಪಗೆ ಕೇಕ್ ಹೆವಿ ಇಷ್ಟ ಆಗಿ ಎಲ್ಲರ ಹತ್ರ ಒಂದೊಂದೊಂದೊಂದು ಬಿಟ್ಟು ತಿಂತವ್ರೆ ನೋಡಿ. ಮತ್ತೆ ಅಲ್ಲೊಂದು ಇಸ್ಕೊಂಡ್ರು. ಇವರು ಇದ್ದಾರೆ, ಅವಾಗಿಂದ ಇವ್ರ ಮಚ್ಚ ಇಲ್ಲಿ ಕುಂತಿದ್ದಾನೆ, ತಿನ್ಸೋಣ ಅಂತಿಲ್ಲ, ಹೋಗ್ತಾರೆ ತಿಂದ್ಬಿಟ್ಟವ್ರೊಬ್ರೆ. ಇವರೊಬ್ರು ಇದ್ದಾರೆ ನಮ್ಮ ಮಾವ ಅವರು. ಐ ಬಮ್ ಐ ಮಾಮ್ ಐ ಬಸ್ಸು ಮಾಮ್ ಐ ಬಸ್ಸು ಮಾಮ್ ಏನಿಲ್ಲ ಏನಾದ್ರು. ಎಲ್ಲಿಗೆ ಏನು ತಿಕ್ಕೋಗ್ತು ರೂಮ್ಗೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಗೈಸ್, ಇವಾಗ ತಂದು ಕೊಡ್ತಾರೆ ನೋಡಿ, ಇವಾಗ ತಂದು ಕೊಡ್ತವ್ರೆ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಏಲ್ ತಿಂದು ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ అందమైన రంగుల లోకాన ನಾವು ಬರೇ ಬಾಯಿಗೆ ತಿನ್ಸೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ఈ అందమైన రంగుల లోకాన ఒకే జన్మలో 100 జన్మలకు ప్రేమందించిన నాన్నకు. ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ನಿಮ್ಗೆ ಭಾಳ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬಾಯ್.